ನೀರು ಕೊಡಿ ಇಲ್ಲ ವಿಷ ಕೊಡಿ ಇದೆಂಥ ಸರ್ಕಾರಕ್ಕೆ ಓಟ್ ಹಾಕಿದ್ವೋ ನೀರಿಗಾಗಿ ಮಾಡ್ರಳ್ಳಿ ಗ್ರಾಮದಲ್ಲಿ ಹಾಹಾಕಾರ. ನಂಜನಗೂಡು ತಾಲೂಕು ಮಾಡ್ರಳ್ಳಿ ಗ್ರಾಮದ ಜನತೆ ಕುಡಿಯುವ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಕಚೇರಿಗೆ ಬಂದಂತಹ ಮಹಿಳೆಯರು ಹಿಡಿಶಾಪವನ್ನು ಹಾಕ್ತಿದ್ದಾರೆ. 8 ತಿಂಗಳಿಂದ ಅಲೆದು ಸಾಕಾಗಿ ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಜೆಜೆಎಂ ಯೋಜನೆಗಾಗಿ ಪೈಪ್ ಅಳವಡಿಸುವ ಹಿನ್ನೆಲೆ ಜಲಸಂಗ್ರಹಾರಗಳಿಗೆ ನೀರು ತುಂಬುತ್ತಾ ಇಲ್ಲ. ಟ್ಯಾಂಕರ್ನಲ್ಲೂ ಕೂಡ ನೀರು ಪೂರೈಕೆ ಆಗ್ತಾ ಇಲ್ಲ. ಹನಿ ಹನಿ ನೀರಿಗೂ ಕೆರೆ ಕಟ್ಟೆಗಳನ್ನು ಅವಲಂಬಿಸಬೇಕಾಗಿದೆ. ಜನ ಸಾಯುವ ಪರಿಸ್ಥಿತಿ ತಲುಪಿದ್ದಾರೆ. ನಾವೇ ಹಣ ಕೊಡ್ತೇವೆ, ಬೋರ್ ಹಾಕಿಸಿ ಕೊಡಿ ಅಂತ ಅಧಿಕಾರಿಗಳಿಗೆ ದುಂಬಾಲನ್ನ ಬಿದ್ದಿದ್ದಾರೆ. ಇದ್ಯಾವ ಸರ್ಕಾರಕ್ಕೆ ಓಟ್ ಹಾಕಿದ್ವೋ ಗೊತ್ತಿಲ್ಲ ಅಂತ ಹಿಡಿಶಾಪವನ್ನ ಹಾಕುತ್ತಾ ಇರುವಂತಹ ಮಾಡ್ರಳ್ಳಿ ಗ್ರಾಮದ ಜನತೆ ನೆರವಿಗೆ ಸರ್ಕಾರ ಬರುವುದೇ ಅಂತ ಕಾದು ನೋಡಬೇಕಾಗಿದೆ. ಪಂಚಾಯತ್ ಅದ್ ಕಂಡು ಎಲ್ಲಾನು ಕ್ಲಿಯರ್ ಮಾಡಿಸ್ತೀವಿ. ಟ್ಯಾಂಕ್ ನೀರು ತುಂಬ ಸೈನ್ ಮಾಡಿದ್ರು. ಅದನ್ನೇ ಕೇಳ್ಬೇಕಣ್ಣ, ಯಾರು ಮಾಡಿದ್ರು ತಗಿಸಿ ಯಾರು ತಗಿಸಿ ಗೊತ್ತಲ್ಲ ಸರ್, ಇದು ಈ ಕಲೆಕ್ಷನ್ ಆತವಲ್ಲಿಂದ ಪೈಪ್ಗಳನ್ನೆಲ್ಲ ಅವ್ರು ಕೆಲಸ ಮಾಡಕ್ ಸಲುವಾಗಿ ವಾಡ್ದು ಇಟ್ಬಿಡ್ರ. ಎಲ್ಲೆಲ್ಲೂ ನೀರು ಕಡಿತಾ ಬೋರ್ ಆನ್ ಮಾಡಿದ್ರೆ ಟ್ಯಾಂಕ್ ಹೋಗಲ್ಲ. ನೀರು ವಿಪರೀತ ತೊಂದರೆ ನಮ್ಮೂರಲ್ಲಿ. ಅದಕ್ಕೆ ಸಾಹೇಬ್ರು ಕೇಳೋದು, MLA ಅವ್ರಿಗೆ ಹೇಳಿದ್ದೀವಿ. ಮತ್ತೆ ಈಗ ನಾವು ಗ್ರಾಮದಿಂದ ದುಡ್ಡು ಕೊಡ್ತೀವಿ, ಒಂದು ಬೋರ್ ಹಾಕ್ಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ದಯಮಾಡಿ ಇಲ್ದಿರ ಜನ ಸತ್ತೋಯ್ತಾರ. ಇವರು ಗ್ರಾಮದಿಂದ ಕೊಟ್ರೆ ನಾಳೆಗೆ ಹಾಕೊಡ್ತೀವಿ ಅಂತಾರ. ಯಾವುದು ದುಡ್ಡು ಇಲ್ವಂತ. ಒಂದು ಟ್ಯಾಂಕರ್ಲಾರ ನೀರು ಕೊಡಿ ಅಂದ್ರೆ ಅದಕ್ಕೂ ದುಡ್ಡು ಇಲ್ವಂತ ಇಲ್ಲಿ. ಅದೆಂಥ ಸರ್ಕಾರ, ಅದು ಏನು ಓಟ್ ಹಾಕ್ಬಿಟ್ಟು ನಾವು ಪಾಪಿಗಳು ಗೊತ್ತಿಲ್ಲ ಸರ್. ಇದು ನಿಮ್ಮ ಹೆಸರು? ಅಸಿತ್ ಶೆಟ್ಟಿ ಅಂತ ಸರ್. ಗಣೇಶ ಸರ್, ನನ್ನ ಹೆಸರು ಲಕ್ಷ್ಮಿ ಅಂತ. ನಮ್ಮ ಊರಲ್ಲಿ ನೀರೇ ಇಲ್ಲ. ನಾವು ತೊಂಬೆಲು ಹೊರಕ್ಕಾಗಲ್ಲ, ದೂರದಿಂದ ಹೊತ್ತು ಬರೋಕ್ಕಾಗಲ್ಲ. ನಮ್ಮ ಮಕ್ಕಳಿಗೆ ನೀರಿಲ್ಲ ಅಂದ್ರೆ ಸ್ನಾನ ಮಾಡ್ಸೋಕ್ಕೂ ಆಗಲ್ಲ. ಮನೇಲಿ ಯಾತಕ್ಕೂ ನೀರಿಲ್ಲ, ದನ ಕರುಗಳಿಗೂ ನೀರಿಲ್ಲ, ನಮಗೂ ನೀರಿಲ್ಲ. ನಮಗೆ ನೀರಿಲ್ಲ, ಅವಕ್ಕೆಲ್ಲಿ ಕುಡಿಸೋಕ್ಕದು ನೀರು. ನಮ್ಗೆ ನೀರಿಗೆ ಪ್ರಾಬ್ಲಮ್. ಫಸ್ಟ್ ಅರ್ಜೆಂಟಲ್ಲಿ ನೀರು ಬೇಕು ನಮ್ಗೆ. ನೀರಿಲ್ಲ ಅಂದ್ರೆ ಬದುಕೋದೇ ಚಾನ್ಸ್ ಇಲ್ಲ. ನೀರು ಬೇಕು ನಮ್ಗೆ. ಮೊದಲು ಏನಿಲ್ಲ, ಫಸ್ಟು ಏನೇನೋ ಮಾಡ್ಕೊಡ್ತಾರೆ, ಏನು ಬೇಡ. ಸದ್ಯದಲ್ಲಿ ನೀರು ಮಾತ್ರ ಬಿಟ್ಟು ಕೊಡಲ್ವ, ಅದೇ ಬೇಕಾಗಿರೋದು. ಬಿಟ್ಟು ಕೊಡ್ತಾರೆ, ಅದನ್ನು ಕೇಳಿ ಫಸ್ಟ್. ನಾವು 4-5 ಸರಿ ಪಂಚಾಯತಿಗೆ ಹೋಗಿದ್ದು ಬಂದಿವಿ. ಎಲ್ಲರೂ ಕಂಪ್ಲೇಂಟ್ ಮಾಡೇ ಸಾಕಾಗದ. ಮಕ್ಳಿಗೆ ಸ್ನಾನ ಇಲ್ಲ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಕ್ಕಳು ನಮ್ಗೆ ಸ್ನಾನ ಮಾಡಿದ್ರೆ ಸ್ಕೂಲ್ ಕಳ್ಸೋಕ್ಕಾಗಲ್ಲ. ನಾವು ಫಸ್ಟ್ ನೀರು ಬೇಕು. ಮೊದಲು ನೀರನ್ನೇ ನಮ್ಗೆ ಬೇಕಾಗಿರೋದು. ನಮ್ಗೆ ನೀರು ಬಡಿಲ್ಲ. ನೀರು ಕೊಡ್ತೀರ ಅಂದ್ರೆ ವೀಸಾ ಕೊಟ್ಟಾರ, ಅವ್ರು ಅದನ್ನೆಲ್ಲ ಕೇಳಿ. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಿ ಅಂತ.